ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಈಗಾಗಲೇ ವರ್ಣನ ಆರ್ಭಟಕ್ಕೆ ಜನರು ಅಕ್ಷರಶಃ ಬಳಲಿ ಬೆಂಡಾದ್ರೆ ಕೊಡಗು ಉಡುಪಿ ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಹೆಚ್ಚೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸದ್ಯಕ್ಕಂತೂ ಮಲೆನಾಡು ಕರಾವಳಿ ಭಾಗಕ್ಕೆ ಬಿಡುವಂತೂ ಇಲ್ಲ ಅಂತ ಅನಿಸ್ತಾ ಇದೆ ಈ ಮಳೆಯಿಂದ. ಶಿವಮೊಗ್ಗ, ಉಡುಪಿ, ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸೇರಿದಂತೆ ಹಾಸನದಲ್ಲೂ ಕೂಡ ಕರಾವಳಿಯ 7 ಜಿಲ್ಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕರುನಾಡಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ದಾನೆ. ಮುಂಗಾರು ಮಳೆಯ ಅಬ್ಬರಕ್ಕೆ ಜನರು ಅಕ್ಷರಶಃ ಬಳಲಿ ಬೆಂಡಾಗ್ತಿದ್ದಾರೆ. ಶಿವಮೊಗ್ಗ, ಚಿಕ್ಕಮಗಳೂರಿನಲ್ಲಿ ಮಹಾಮಳೆಯ ಅವಾಂತರಕ್ಕೆ ಸಾಕಷ್ಟು ಹಾನಿ ಸಂಭವಿಸ್ತಾ ಇದೆ. ಅನಾಹುತಗಳು, ಅವಘಡಗಳು ಸಂಭವಿಸ್ತಾ ಇದೆ. ಇತ್ತ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಬನ್ನೇರುಘಟ್ಟದಲ್ಲಿ ಏಕಾಏಕಿ ಈ ಜೋರು ಮಳೆಗೆ ಒಂದು ದೊಡ್ಡ ಅಪಘಾತವೇ ಸಂಭವಿಸಿದೆ. ಕಾರು ಹಾಗೆ ಟೆಂಪೋ ನಡುವೆ ಡಿಕ್ಕಿಯಾಗಿ ಬರೋಬ್ಬರಿ 4 ಜನ ಉಸಿರನ್ನ ಚೆಲ್ಲಿದ್ದಾರೆ. ಈ ರೀತಿಯಾದಂತಹ ಅವಘಡಗಳು ಸಂಭವಿಸಬಾರದು ಅನ್ನುವಂಥ ನಿಟ್ಟಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ, ಉಡುಪಿ ಈ ಭಾಗದಲ್ಲಿ, ಹಾಸನವೂ ಕೂಡ ಇನ್ಕ್ಲೂಡ್ ಮಾಡಿ 7 ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕರಾವಳಿ, ಮಲೆನಾಡು ಭಾಗದಲ್ಲಿ ಈಗಾಗಲೇ ಯಾವ ರೀತಿ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ ಅಂತ ಗೊತ್ತಿದೆ. ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗಿದೆ. ನಿನ್ನೆ ರಾತ್ರಿಯಿಂದ ಸುರಿದಂತಹ ಮಳೆಗೆ ಉತ್ತರ ಕನ್ನಡದಲ್ಲಿ 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. 40ಕ್ಕೂ ಹೆಚ್ಚು ಮಂದಿಯನ್ನ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಉಡುಪಿ, ಕೊಡಗು ಮತ್ತು ಚಿಕ್ಕಮಗಳೂರಿನಲ್ಲಿ 70ರಿಂದ 80ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿರುವಂಥದ್ದು. ಮನೆಗಳು ಹಾನಿಯಾಗಿದೆ, ದಯವಿಟ್ಟು ನಮಗೇನಾದರೂ ಪರಿಹಾರವನ್ನ ಒದಗಿಸಿಕೊಡಿ ಅಂತ ಸರ್ಕಾರದ ಮೊರೆ ಹೋಗ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಉಲ್ಬಣಾಗೋಗ್ಬಿಟ್ಟಿದೆ. ತುಂಗಾ ಭದ್ರಾ ನದಿಯಾಗಿರ್ಬೋದು, ಕುಮಾರಧಾರ, ಬಡಗಣಿ, ಬಾಸ್ಕೇರಿ, ಕುಂಡಬಾಳ, ಅಗನಾಶಿನಿ, ಚಂಡಿಕಾ ಸೇರಿದಂತೆ ಹಲವು ನದಿಗಳು ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇರುವಂಥದ್ದು. ತೀರ ಪ್ರದೇಶದಲ್ಲಿ ಮತ್ತೊಂದು ಪ್ರವಾಹದ ಆತಂಕವೂ ಕೂಡ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಈಗಾಗಲೇ ಗಮನಿಸ್ತಾ ಇದ್ದೀವಿ. ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಆಯಾ ಜಿಲ್ಲಾಡಳಿತದಿಂದ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪುಟ್ಟ ಪುಟ್ಟ ಕಂದಮಗಳಿರುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರದಕ್ಕೆ ಜವಾಬ್ದಾರಿ, ಯಾರದಕ್ಕೆ ಹೊಣೆ ಅನ್ನುವಂಥ ನಿಟ್ಟಲ್ಲಿ ಈಗ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡು 7 ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ಸೇರಿದಂತೆ ಅಂಗನವಾಡಿಗಳಿಗೂ ಕೂಡ ಆಯಾ ಜಿಲ್ಲಾಡಳಿತ ರಜೆಯನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಮುಂದಿನ 3-4 ದಿನಗಳ ಕಾಲ ಇದೇ ರೀತಿಯಾಗಿ ಬಿರುಗಾಳಿ ಸಹಿತ ಮಳೆ ಆಗಲಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಆದಷ್ಟು ಈ ಸಂದರ್ಭದಲ್ಲಿ ಪ್ರವಾಸಕ್ಕೆ ಹೋಗುವುದನ್ನ ಕಡಿಮೆ ಮಾಡಿ ಅಂತ. ಬಟ್ ಜನರು ಯಾವುದೇ ಕಾರಣಕ್ಕೂ ಕೇಳೋ ಹಾಗೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ಜಲಪಾತದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ನಿನ್ನೆ ಒಂದೇ ದಿನ ಏಕಕಾಲಕ್ಕೆ ಬರೋಬ್ಬರಿ 50,000ಕ್ಕೂ ಹೆಚ್ಚು ಪ್ರವಾಸಿಗರು ಜೋಗ ಜಲಪಾತವನ್ನ ವೀಕ್ಷಣೆ ಮಾಡೋದಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಹುಚ್ಚಾಟವನ್ನ ಮೆರೆದಿದ್ದಾರೆ. ಸೆಲ್ಫಿ ಕ್ಲಿಕ್ ಮಾಡ್ಕೊಳ್ಳೋದಾಗಿರ್ಬೋದು, ಅಲ್ಲೇ ರೀಲ್ಸ್ಗಳನ್ನ ಮಾಡುವುದಾಗಿರ್ಬೋದು. ಅಲ್ಲಿ ಏನಾದರೂ ಒಂದು ಸ್ವಲ್ಪ ಎಡವಟ್ಟಾದ್ರೆ, ಕೈಕಾಲು ಜಾರ್ತು ಅಂತಂದ್ರೆ ಅಪಾಯದ ಮುನ್ಸೂಚನೆಯು ಕೂಡ ಎದ್ದು ಕಾಣ್ತಾ ಇರುತ್ತೆ. ಬಟ್ ಎಷ್ಟು ಹೇಳಿದ್ರು ಕೂಡ ಪ್ರವಾಸಿಗರು ಮಾತ್ರ ಕೇಳುವುದಿಲ್ಲ. ಹಾಗಾಗಿ ಪದೇ ಪದೇ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡ್ತಾ ಇರುತ್ತೆ. ಸಮುದ್ರಕ್ಕೆ ಯಾರೊಬ್ಬ ಮೀನುಗಾರರು ಕೂಡ ಇಳಿಬಾರ್ದು, ನದಿಯ ತಟಗಳಿಗೆ ಹೋಗಬಾರ್ದು, ಕರೆಂಟ್ ಕಂಬಗಳ ಅಕ್ಕಪಕ್ಕ ನಿಲ್ಲಬಾರ್ದು, ಮರದ ಕೆಳಗಡೆ ನಿಲ್ಲಬಾರ್ದು ಅನ್ನುವಂತಹ ಜನಜಾಗೃತಿಯನ್ನ ಈಗಾಗಲೇ ಹವಾಮಾನ ಇಲಾಖೆ ನೀಡಿರುವಂಥದ್ದು.